ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತೊಂದು ಟ್ರೆಡಿಷ್ನಲ್ ಹಳೆಯ ಕಾಲದ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ. ಯುಗಾದಿ ಹಬ್ಬ ಕೂಡ ಹತ್ತಿರ ಬರ್ತಾ ಇದೆ. ನೀವು ಯುಗಾದಿ ಹಬ್ಬಕ್ಕಾದರೂ ಮಾಡ್ಕೋಬೋದು. ಮನೆಗೆ ನೆಂಟರು ಸಡನ್ ಆಗಿ ಬಂದಾಗ ಏನಪ್ಪ ಸಿಹಿ ಮಾಡೋದು ಅಂದಾಗ ಕೂಡ ಮಾಡ್ಕೋಬೋದು. ಇಲ್ಲ ಚಪಾತಿ ಪೂರಿ ಮಾಡಿದಾಗ ಒಂದೆರಡು ಉಳಿದಾಗ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ಮಕ್ಮಲ್ ಪೂರಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. ಈ ಕಪ್ ಅಳತೆಯಲ್ಲಿ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಸೋಸಿ ಹಾಕೋತಾ ಇದ್ದೀನಿ. ನೀವು ಇದ್ರ ಬದಲು ಮೈದಾ ಕೂಡ ಬಳಸಬಹುದು. ನೋಡಿ, ಅರ್ಧ ಕಪ್ಪು. ನೀವು ಇದಕ್ಕಿಂತ ಜಾಸ್ತಿ ಕೂಡ ತಗೋಬಹುದು. ಹಾಗೆ ಇಲ್ಲಿ ರುಚಿಗೆ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಹಾಗೆ ಒಂದು 1/4 ಚಮಚದಷ್ಟು ಅಡುಗೆ ಸೋಡಾನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಬೇಕಿಂಗ್ ಸೋಡಾ ಇರುತ್ತಲ್ಲ, ಅದನ್ನು ಕೂಡ ನೀವು ಹಾಕೋಬಹುದು. ಹಾಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನೀವು ಬೇಕಂದ್ರೆ ತುಪ್ಪ ಕೂಡ ಸೇರಿಸ್ಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ. ನೋಡಿ, ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿಗೆಲ್ಲ ನಾದ್ತೀವಲ್ವ, ಆ ಥರ ಸಾಫ್ಟ್ ಆಗಿ ನಾದ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ. ನೋಡಿ, ಈ ಥರ ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದ್ದೀನಿ. ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಇದನ್ನ ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ. ಹಚ್ಚಿ ಇದನ್ನ ಮುಚ್ಚಿ ಇಡ್ತೀನಿ. ಇಲ್ಲಿ ನಾನು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಕಡಲೆಪಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕೊಳ್ಳೋಣ. ಬಾದಾಮಿ ಹಾಗೆ ಗೋಡಂಬಿನ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಹಾಗೆ ಇದೇ ಬಾದಾಮಿ ಗೋಡಂಬಿ ಅಂತ ತಗೋಬೇಕಂತ ಏನಿಲ್ಲ. ನಿಮ್ಗೆ ಯಾವ್ದು ಬೇಕೋ ಡ್ರೈ ಫ್ರೂಟ್ಸು ಅದನ್ನ ನೀವು ಸೇರಿಸ್ಕೋಬಹುದು. ಹಾಗೆ ಇಲ್ಲಿ ಒಂದು 4 ಏಲಕ್ಕಿ ಕಾಯಿನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಕುಟ್ಟಿ ಹಾಕೋತಾ ಇದ್ದೀನಿ. ಇದ್ರ ಬದಲು ನೀವು ಸಕ್ಕರೆ ಕೂಡ ಹಾಕೋಬಹುದು. ಇವಾಗ ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಂಡು ಬರ್ತೀನಿ. ನೀರೇನು ಹಾಕೋದಿಲ್ಲ, ಹಾಗೆ ನಾನು ನುಣ್ಣಗೆ ಪುಡಿ ಮಾಡ್ಕೊಂಡು ಬರ್ತೀನಿ. ನೋಡಿ, ನೈಸಾಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ನೋಡಿ, ಇವಾಗ ಇದನ್ನ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಒಲೆ ಮೇಲೆ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಬೆಲ್ಲವನ್ನ ಕುಟ್ಟಿ ಹಾಕೋತಾ ಇದ್ದೀನಿ. ನೀವು ಚೆನ್ನಾಗಿರೋ ಬೆಲ್ಲ ಬೇಕಾದರೂ ತಗೋಬಹುದು. ಹಾಗೆ ಯಾವ ಕಪ್ಪಲ್ಲಿ ತಗೊಂಡಿದ್ದೀನಿ ಅದೇ ಕಪ್ ಅಳತೆಯಲ್ಲೇ ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈಗ ಚೆನ್ನಾಗಿ ಬೆಲ್ಲವನ್ನ ಕರಗಿಸ್ಕೊಳ್ಳೋಣ. ಇಲ್ಲಿ ಪಾಕ ಏನು ಮಾಡ್ತಾ ಇಲ್ಲ, ಜಸ್ಟ್ ಬೆಲ್ಲ ಕರಗಿಸ್ಕೊಂಡು ಒಂದು 2 ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನೋಡಿ, ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇಷ್ಟು ಕುದಿಸ್ಕೊಂಡ್ರೆ ಸಾಕು. ಒಲೆನ ಆಫ್ ಮಾಡ್ಕೊಂಡ್ಬಿಡೋಣ. ನಾನು ಸೋಸ್ಕೊಂತೀನಿ ಬೆಲ್ಲದ ನೀರು. ಕಸರು ಕಡ್ಡಿ ಎಲ್ಲ ಇರುತ್ತಲ್ವ, ಅದಕ್ಕಾಗಿ ನಾನು ಇದನ್ನ ಒಂದು ಪ್ಲೇಟ್ಗೆ ಸೋಸ್ಕೊಂತೀನಿ. ನೋಡಿ, ಬೆಲ್ಲದ ನೀರು ಒಂದು ಬೌಲಲ್ಲಿ ಸೋಸಿ ಎತ್ತಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ಹಾಗೆ ಪುಡಿ ಕೂಡ ರೆಡಿಯಾಗಿದೆ. ಇವಾಗ ಹಿಟ್ಟು ಕೂಡ ಅಷ್ಟೇ ಒಂದು 10 ನಿಮಿಷ ನಾನು ನೆನೆಯೋದಕ್ಕೆ ಬಿಟ್ಟಿದ್ನಲ್ವ, ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ಫ್ರೆಂಡ್ಸ್. ನೋಡಿ, ಗೋಧಿ ಹಿಟ್ಟಲ್ವಾ, ಜಾಸ್ತಿ ಸಮಯ ಏನು ಬೇಕಾಗೋದಿಲ್ಲ. ಮೈದಾ ಆದರೆ ಸ್ವಲ್ಪ ಒಂದು ಅರ್ಧ ಗಂಟೆ ಆದರೂ ನೆನೆ ಇಡಬೇಕಾಗುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಪೂರಿ ಮಾಡ್ತೀವಿ ನೋಡಿ, ಆ ಸೈಜಲ್ಲಿ ನಾನು ಉಳ್ಳಿನ ತಗೊಂಡಿದ್ದೀನಿ. ನೀವು ಇದಕ್ಕಿಂತ ದೊಡ್ಡ ದೊಡ್ಡದಾದ್ರೂ ಕೂಡ ತಗೋಬಹುದು. ಚಪಾತಿಗಿಂತ ಸ್ವಲ್ಪ ಚಿಕ್ಕದಾಗಿ ಲಟ್ಟಿಸ್ಕೋಬಹುದು. ನೀವು ನಿಮ್ಗೆ ಎಷ್ಟು ಸೈಜ್ ಬೇಕೋ ನೋಡಿಕೊಂಡು ಉಳ್ಳಿ ಲಟ್ಟಿಸೋದಕ್ಕೆ ನೀವು ಉಳ್ಳಿನ ರೆಡಿ ಮಾಡ್ಕೋಬಹುದು ಫ್ರೆಂಡ್ಸ್. ನಾನು ಈ ಸೈಜಲ್ಲಿ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಲಟ್ಟಿಸ್ಕೊಳ್ಳೋಣ. ನೀವು ಎಣ್ಣೆ ಆದರೂ ಹಚ್ಬೋದು, ಇಲ್ಲ ಹಿಟ್ಟಾದರೂ ಹಚ್ಕೊಂಡು ಲಟ್ಟಿಸ್ಬೋದು ಫ್ರೆಂಡ್ಸ್. ನಾನಿಲ್ಲಿ ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ. ತುಂಬ ತೆಳುನೂ ಬೇಡ, ತುಂಬ ದಪ್ಪನೂ ಬೇಡ ಫ್ರೆಂಡ್ಸ್. ಮೀಡಿಯಮ್ ಆಗಿ ಲಟ್ಟಿಸ್ಕೊಳ್ಳೋಣ. ನೋಡಿ, ನಾವು ಪೂರಿ ಎಲ್ಲ ಮಾಡ್ತೀವಲ್ವ ಬೆಳಿಗ್ಗೆ, ಆ ಥರ ಮಾಡ್ಕೊಳ್ಳೋಣ. ನೋಡಿ, ಇಷ್ಟ ಆದರೆ ಸಾಕು. ತುಂಬ ದಪ್ಪನೂ ಬೇಡ, ತುಂಬ ತೆಳ್ಳನೂ ಬೇಡ ಫ್ರೆಂಡ್ಸ್. ಇಷ್ಟ ಆದರೆ ಸಾಕಾಗುತ್ತೆ. ನೋಡಿ, ಈ ಥರ ಇಷ್ಟಾಗಲ ಲಟ್ಟಿಸ್ಕೊಂಡಿದ್ದೀನಿ. ಇದೇ ಥರನೇ ಇದನ್ನೆಲ್ಲವನ್ನು ಲಟ್ಟಿಸ್ತೀನಿ. ನೋಡಿ, ಎಲ್ಲ ಪೂರಿ ಸೈಜ್ಗೆ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ. ಬನ್ನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಪೂರಿನ ಹಾಕ್ಕೊಳ್ಳೋಣ. ಜಾಸ್ತಿ ಕ್ರಿಸ್ಪಿಯಾಗಿ ಫ್ರೈ ಮಾಡಬಾರ್ದು. ನೋಡಿ, ಈ ಥರ ಪ್ರೆಸ್ ಮಾಡಿಕೊಂಡು ಇದನ್ನು ತಿರುವಿ ಹಾಕ್ಕೋಬೇಕು. ಜಾಸ್ತಿ ಕಲರ್ ಚೇಂಜ್ ಆಗೋವರೆಗೂ
ನಾವು ಇದನ್ನು ಫ್ರೈ ಮಾಡ್ಕೋಬಾರ್ದು ಫ್ರೆಂಡ್ಸ್. ನೋಡಿ ಈ ಥರ ಮಾಡ್ತಾ ಮಾಡ್ತಾ ಎರಡೂ ಬದಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಆದರೆ ಸಾಕು, ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ಇವಾಗ ಇದನ್ನು ತೆಗಿಯೋಣ. ಇದೇ ಥರ ಎಲ್ಲ ಪೂರಿನೂ ಫ್ರೈ ಮಾಡ್ಕೊತೀನಿ. ನೋಡಿ 1 ಬ್ಯಾಚ್ ಆಗುವಷ್ಟು ನಾನು ಪೂರಿನ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು, ಇಲ್ಲೆಲ್ಲದ ನೀರು ಕೂಡ ಚೆನ್ನಾಗಿ ತಣ್ಣಗಾಗಿದೆ, ಇದನ್ನು ತಗೊಂಡಿದ್ದೀನಿ. ಈಗ ನಾನು ಮಾಡ್ಕೊಂಡಿರೋ ಪೂರಿನ ಇದರೊಳಗಡೆ ಡಿಪ್ ಮಾಡ್ತೀನಿ. ನೋಡಿ ಈ ಥರ ಡಿಪ್ ಮಾಡಬೇಕು. ನೋಡಿ ಈ ಥರ ಡಿಪ್ ಮಾಡಿ ಇದನ್ನು ಒಂದು ಪ್ಲೇಟಲ್ಲಿ ಇಟ್ಕೊತೀನಿ. ನೋಡಿ ಈ ಥರ ಇದನ್ನು ಬೆಲ್ಲದ ನೀರು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಡಿಪ್ ಮಾಡಿರೋದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಆವಾಗಲೇ ನಾನು ಪೌಡ್ರ್ ರೆಡಿ ಮಾಡ್ಕೊಂಡಲ್ಲ, ಆ ಪೌಡ್ರನ್ನ ಉದುರಿಸ್ಕೊತೀನಿ ಫ್ರೆಂಡ್ಸ್. ನೋಡಿ ಒಂದೇ ಸೈಡ್ ಆದರೂ ನೀವು ಉದುರಿಸ್ಕೋಬೋದು. ನೋಡಿ ಈ ಥರ ನೀವು ಉದುರಿಸ್ಕೊಂಡು ಇದನ್ನು ಫೋಲ್ಡ್ ಮಾಡ್ಕೋಬೇಕು. ನೋಡಿ ನಿಧಾನಕ್ಕೆ ಈ ಥರ ಫೋಲ್ಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಇವಾಗ ಮೇಲೆ ಸ್ವಲ್ಪ ಒಣ ಕೊಬ್ಬರಿನ ಹಾಕ್ಕೊತೀನಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಹಾಗೆ ಮೇಲೆ ಮತ್ತೆ ಒಂದು ಸ್ವಲ್ಪ ಪೌಡ್ರ್ ಉದುರಿಸ್ಕೊಳ್ಳೋಣ. ನೋಡಿದ್ರ ಯಾವ ಥರ ಅಂತ? ತುಂಬ ಸರಳವಾಗಿ ಮಾಡ್ಕೋಬಹುದು ಫ್ರೆಂಡ್ಸ್. ಹಬ್ಬಕ್ಕೆ, ಹರಿದಿನಗಳಿಗೆ, ಮನೆಗೆ ಯಾರಾದರೂ ದಿಢೀರನೆ ನೆಂಟರು ಬಂದಾಗ ಕೂಡ ಈ ಸಿಹಿನ ಮಾಡ್ಕೋಬಹುದು. ಫಸ್ಟ್ ಟೈಮು ಮಾಡಿದ್ರೆ ಪ್ರತಿ ಸಲನೂ ಇದನ್ನೇ ಮಾಡ್ತೀರಾ ಫ್ರೆಂಡ್ಸ್. ಅಷ್ಟು ರುಚಿಯಾಗಿ ಬರುತ್ತೆ. ಹಾಗೆ ಕಡಿಮೆ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬಹುದು. ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಸೂಪರ್ ಅಲ್ವಾ? ಇವಾಗ ಇದೇ ಥರ ಇನ್ನೊಂದು ನಿಮಗೆ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಬೆಲ್ಲದ ನೀರಲ್ಲಿ ಅದ್ಬಿಟ್ಟು ಸ್ವಲ್ಪ ಅಗಲವಾದ ಪಾತ್ರೆನೇ ತಗೊಳ್ಳಿ. ನೋಡಿ ಈ ಥರ ಒಟ್ಟಿನಲ್ಲಿ ಅದರೊಳಗಡೆ ಡಿಪ್ ಆಗಬೇಕು. ನೋಡಿ ಜಾಸ್ತಿ ನೆನೆ ಇಡೋದೇನು ಬೇಡ, ಇಷ್ಟು ಡಿಪ್ ಮಾಡಿಕೊಂಡು ತೆಗೆದ್ರೆ ಸಾಕು ಫ್ರೆಂಡ್ಸ್. ನೋಡಿ ಸ್ವಲ್ಪ ನೀರನ್ನು ಈ ಥರ ಬಸಿಬೇಕು. ಬಸಿದು ಈ ಥರ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಈಗ ಮೇಲೆ ಪೌಡ್ರನ್ನ ಹಾಕ್ಕೊಳ್ಳೋಣ. ನೋಡಿ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಮಾಡಿ ಕೊಡ್ಬೋದು. ಮನೇಲಿ ಚಪಾತಿ ಪೂರಿ ಉಳಿದಿರ್ತಾವಲ್ಲ, ಆ ಟೈಮಲ್ಲಿ ಕೂಡ ನೀವು ಮಾಡಿ ಕೊಡ್ಬೋದು ಫ್ರೆಂಡ್ಸ್. ಬಿಸಿಯಾಗಿ ಮಾಡಿಕೊಂಡೇ ಮಾಡ್ಬೇಕಂತ ಏನಿಲ್ಲ. ನೀವು ಮನೇಲಿ ಚಪಾತಿ ಪೂರಿ ಏನಾದರೂ ಮಾಡಿದಾಗ ಉಳಿದಿರುತ್ತೆ, ಆ ಟೈಮಲ್ಲಿ ಕೂಡ ನೀವು ಈ ಸಿಹಿನ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಮೇಲೆ ಸ್ವಲ್ಪ ಒಣ ಕೊಬ್ಬರಿ ಉದುರಿಸ್ಕೊಂಡು ಮತ್ತೆ ಮೇಲೆ ಸ್ವಲ್ಪ ಒಣ ಕೊಬ್ಬರಿ ಹಾಗೆ ಪೌಡ್ರನ್ನ ನೋಡಿದ್ರಲ್ಲ ಯಾವ ಥರ ಆಗಿದೆ ಅಂತ? ತುಂಬ ಸರಳವಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಸೂಪರ್. ಇದೇ ಥರ ಎಲ್ಲ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಹಳೆ ಕಾಲದ ಮಕ್ಮಲ್ ಪೂರಿ ಯಾವ ಥರ ಮಾಡೋದಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್. ಕಡಿಮೆ ಪದಾರ್ಥದಲ್ಲಿ ಹಾಗೆ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು ಫ್ರೆಂಡ್ಸ್. ಮನೇಲಿ ಚಪಾತಿ ಉಳಿದ್ರೆ ಪೂರಿ ಉಳಿದ್ರೆ ಆವಾಗ ಕೂಡ ನೀವು ಈ ಸಿಹಿನ ಮಾಡ್ಕೋಬಹುದು ಫ್ರೆಂಡ್ಸ್. ನೆಂಟ್ರೆ ಯಾರಾದರೂ ಸಡನ್ ಆಗಿ ಬಂದ್ಬಿಟ್ರೆ ಏನಪ್ಪ ಮಾಡೋದು ಸಿಹಿ ಅಂದಾಗ ಕೂಡ ನೀವು ಈ ಸ್ವೀಟನ್ನು ಮಾಡ್ಕೋಬಹುದು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಸರಳವಾಗಿರುತ್ತೆ. ಮಕ್ಕಳ ಲಂಚ್ ಬಾಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ತಗೊಂಡಿರೋ ಮೆಜರ್ಮೆಂಟಲ್ಲಿ ನೋಡಿ ಇಷ್ಟೊಂದು ಮಕ್ಮಲ್ ಪೂರಿಗಳಾಗಿದೆ. ನೋಡ್ತಾ ಇದ್ದೀರಾ? ನೀವು ಸ್ವೀಟ್ ಪೂರಿ ಅಂತಾದರೂ ಹೇಳ್ಬೋದು, ಮಕ್ಮಲ್ ಪೂರಿ ಅಂತಾದರೂ ಹೇಳ್ಬೋದು ಫ್ರೆಂಡ್ಸ್. ಇದು ನಮ್ಮ ಅಜ್ಜಿ ಕಾಲದ ಸ್ವೀಟ್ ರೆಸಿಪಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಗರಿ ಗರಿಯಾಗಿ ತುಂಬ ಸಾಫ್ಟ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ ಸೂಪರ್. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಬೆಲ್ಲ ಹಾಕಿದ ಮೇಲೆ. ನೋಡ್ತಾ ಇದ್ದೀರಾ? ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್.